ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ನನ್ನ ಹೆಸರು ಶ್ರೀಧರ. ನಿಮ್ಗೆಲ್ಲ ಗೊತ್ತೇ ಇದೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಶುಕ್ರವಾರ ನಾನು ಒಂದು ಸಿನಿಮಾ ನೋಡ್ಕೊಂಡ್ಬಂದು ರಿವ್ಯೂ ಮಾಡ್ತೀನಿ ಅಂತ. ಸೊ ಇವತ್ತು ಕೂಡ ಒಂದು ಸಿನಿಮಾ ನೋಡ್ಕೊಂಡ್ಬಂದಿದ್ದೀನಿ. ಆ ಸಿನಿಮಾ ಹೆಸರು ಏನಪ್ಪ ಅಂದರೆ ಚಿರಂಜೀವಿ ಸರ್ಜಾ, ಶರ್ಮಿಳಾ ಮಾಂಡ್ರೆ ಮುಂತಾದ ಬೇಜಾನ್ ಜನ ಕಲಾವಿದರು ಅಭಿನಯಿಸಿರುವಂಥ ಸಿನಿಮಾನ ಇವತ್ತು ನೋಡ್ಕೊಂಡ್ಬಂದು ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಒಂದು ರೀಮೇಕ್ ಸಿನಿಮಾ, ನಿಮ್ಗೆಲ್ಲ ಗೊತ್ತಿರುತ್ತೆ. ತಮಿಳಲ್ಲಿ ಮಾಯಾ ಅಂತ ಒಂದು ಸಿನಿಮಾ ಬಂದಿತ್ತು, ನಯನತಾರ ಅವ್ರು ಮಾಡಿದ್ರಲ್ಲ, ಆ ಸಿನಿಮಾದ ರೀಮೇಕೆ ಇವಾಗ ಕನ್ನಡದಲ್ಲಿ ಆಕೆ ಅಂತ ಆಗಿದೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಸ್ಟೋರಿ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ, ಮಹಾದೇವಿ ಅಂತ ಒಬ್ಳು ಮಹಾರಾಣಿ ಇರ್ತಾಳೆ. ಅವಳು ಪ್ರೆಗ್ನೆಂಟ್ ಆಗಿರುವಾಗಲೇ ಅವ್ರ ಗಂಡ ಇನ್ನೊಬ್ಬರು ಹೆಂಗಸ್ ಜೊತೆ ಸಂಬಂಧ ಇರುವಂತ ವಿಷಯ ಇವಳು ಗೊತ್ತಾಗ್ಬಿಡುತ್ತೆ. ಇದರಿಂದ ಇವಳು ಕೋಪ ಬಂದು ಏನಪ್ಪ ಮಾಡ್ತಾಳೆ ಅಂದ್ರೆ, ಗಂಡನ್ನ ಬಿಟ್ಟು ಮಗು ಜೊತೆ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾಳೆ. ಆವಾಗ ವಿಲನ್ಸ್ ಬಂದು ಇವಳನ್ನ ಸಾಯಿಸ್ಬಿಡ್ತಾರೆ. ಈ ಕತೆ ನಡೆದಿರೋದು ಯಾವಾಗೋ ಜಮಾನ್ದಲ್ಲಿ. ಈ ಕತೆನ ಇವಾಗ UK ಲಂಡನ್ ಅಲ್ಲಿ ಬುಕ್ ಬರೀತೀನಿ ಅಂತ ನಮ್ಮ ಅಚ್ಯುತ್ ಕುಮಾರ್ ಅವರು ಚಿರಂಜೀವಿ ಸರ್ಜಾ ಹತ್ರ ಬಂದ್ಬಿಟ್ಟು ನನಗೊಂದು ಹೆಲ್ಪ್ ಮಾಡಿ. ಆ ಹೆಲ್ಪ್ ಏನಪ್ಪ ಅಂದರೆ, ನೀವು ಡಯಾಗ್ರಾಮ್ಸ್ ಮಾಡ್ಕೊಡಿ, ಸ್ಕೆಚಸ್ ಮಾಡ್ಕೊಡಿ ಈ ಕತೆ ಬುಕ್ಗೆ ಅಂತ ಕೇಳ್ಕೊತಾರೆ. ಚಿರಂಜೀವಿ ಸರ್ಜಾ ಈ ಸಿನಿಮಾದಲ್ಲಿ ಸ್ಕೆಚಸ್ ಮಾಡುವಂಥ, ಡಯಾಗ್ರಾಮ್ಸ್ ಮಾಡುವಂಥ ಆರ್ಟಿಸ್ಟ್ ಆಗಿರ್ತಾರೆ. ಈ ಕತೆ ನಾವು ನೋಡ್ತಾ ಇರುವಾಗ ಇನ್ನೊಂದು ಕತೆ ಓಪನ್ ಆಗುತ್ತೆ. ಆ ಕತೆ ಯಾರಪ್ಪ ಅಂದರೆ ಶರ್ಮಿಳಾ ಮಾಂಡ್ರೆ ಅವ್ರ ಕತೆ. ಹೌದು ಫ್ರೆಂಡ್, ಶರ್ಮಿಳಾ ಮಾಂಡ್ರೆ ಈ ಸಿನಿಮಾದಲ್ಲಿ ಒಬ್ರು ಜೂನಿಯರ್ ಆರ್ಟಿಸ್ಟ್ ಆಗಿರ್ತಾರೆ. ಇವ್ರಿಗೆ ಮಗು ಕೂಡ ಇರುತ್ತೆ. ಸೊ ಗಂಡ ಕೂಡ ಬಿಟ್ಬಿಟ್ಟಿರ್ತಾನೆ. ಇವಾಗಲೂ ಕೂಡ ಗೊತ್ತಾಯ್ತಾ, ಇವರು ಮಗುನ ಕಷ್ಟಕ್ಕೆ ಸಾಕೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ, ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡಿಕೊಂಡು. ಸೊ ಇವಾಗ ನಡೀತಿರುವಂಥ ಕತೆಗೂ ಮತ್ತೆ ಅವಾಗ ನಡೆದಿರುವಂಥ ಮಹಾದೇವಿ ಕತೆಗೂ, ಶರ್ಮಿಳಾ ಮಾಂಡ್ರೆಗೂ, ಚಿರಂಜೀವಿ ಸರ್ಜಾಗೂ, ಅಚ್ಯುತ್ ಕುಮಾರ್ಗೂ ಮತ್ತೆ ಪ್ರಕಾಶ್ ಬೆಳವಡಿಗೂ ಏನು ಸಂಬಂಧ ಅನ್ನೋದನ್ನ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಸಸ್ಪೆನ್ಸ್ ಅಷ್ಟೇ ಹೇಳಕ್ಕಾಗೋದು, ಮುಂದೆ ಸ್ಟೋರಿ ಹೇಳಕ್ಕಾಗಲ್ಲ. ಸೊ ಪರ್ಫಾರ್ಮೆನ್ಸು ಚಿರಂಜೀವಿ ಸರ್ಜಾ ಪರ್ಫಾರ್ಮೆನ್ಸು, ಅವರು ಯಾಕೆ ಈ ಕ್ಯಾರೆಕ್ಟರ್ ಒಪ್ಕೊಂಡ್ರು ಅಂತ ನಂಗಂತೂ ಅರ್ಥ ಆಗಿಲ್ಲ. ಯಾಕಪ್ಪ ಅಂದರೆ ಇದೊಂದು ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟು, ಹೀರೋಗೆ ಇಲ್ಲಿ ಅಷ್ಟಾಗಿ ಕೆಲಸ ಇರಲ್ಲ. ಬಟ್ ಆದರೂ ಕೂಡ ಇವ್ರು ಒಪ್ಕೊಂಡು ಮಾಡಿದ್ದಾರೆ. ಇವ್ರು ಮಾಡಿರುವಂಥ ಪರ್ಫಾರ್ಮೆನ್ಸು ಸುಮಾರಾಗಿದೆ, ಓಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಶರ್ಮಿಳಾ ಮಾಂಡ್ರೆ ಪರ್ಫಾರ್ಮೆನ್ಸು ಓಕೆ. ಯಾಕಪ್ಪ ಅಂದರೆ ನಾನು ತಮಿಳಲ್ಲಿ ಮಾಯಾ ಸಿನಿಮಾ ನೋಡಿದ್ದೆ, ನಯನತಾರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಗಿತ್ತು. ಬಟ್ ಶರ್ಮಿಳಾ ಮಾಂಡ್ರೆ ಪರ್ಫಾರ್ಮೆನ್ಸ್ ಅದಕ್ಕೆ ಹೋಲಿಕೆ ಮಾಡಿದ್ರೆ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಮಾಡಿರೋಂಥ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಕ್ಟರ್ಸ್ ಪರ್ಫಾರ್ಮೆನ್ಸ್ಗಳೆಲ್ಲ ಪರವಾಗಿಲ್ಲ, ಅವರು ಕೊಟ್ಟಿರೋಂಥ ಆ್ಯಕ್ಟಿಂಗ್ನ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟು ನಮ್ಮ ಮ್ಯೂಸಿಕ್ಕು ಸುಮಾರಾಗಿದೆ. ಯಾವತ್ತೂ ಆಗಲಿ ಹೇಳ್ತೀನಿ ಕೇಳಿ, ಹಾರರ್ ಸಿನಿಮಾಗಳಿಗೆ ಮ್ಯೂಸಿಕ್ಕೇ ಒಂದು ಸ್ವಲ್ಪ ತುಂಬ ಎಫೆಕ್ಟ್ ಕೊಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವ್ರ ಸೀನ್ ಬಂದಾಗ ಮ್ಯೂಸಿಕ್ ಇಲ್ಲ ಅಂದರೆ ದೇವ್ರ ಸೀನು ನಿಮ್ಮ ಮೇಲೆ ಎಫೆಕ್ಟ್ ಆಗಲ್ಲ. ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ಕು ಸುಮಾರಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಡುಗಳಂತೂ ಇವತ್ತರಲ್ಲಿ ಯಾವುದೂ ಇಲ್ಲ, ಬಿಟ್ ಸಾಂಗ್ ಇದೆ ಒಂದೆರಡು, ಅದು ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಅಷ್ಟೇ. ನಿಮ್ಗೇನು ಅದ್ರ ಬಗ್ಗೆ ಇಷ್ಟಪಡೋದು ಇಲ್ಲ, ಇಷ್ಟಪಡಬೇಕು ಅಂತ ಅನ್ಸೋದು ಇಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಡೈಲಾಗ್ಸ್ಗಳು, ದೇವ್ರ ಫಿಲಮ್ ಡೈಲಾಗ್ಸ್ಗಳು ಸುಮಾರಾಗಿ ಬರ್ದಿದ್ದಾರೆ. ಮತ್ತೆ ಪಂಚಿಂಗ್ ಡೈಲಾಗ್ಸ್ ಅಲ್ಲಿ ಇಲ್ಲಿ ಯಾವುದೂ ಇಲ್ಲ, ಮಾಮೂಲಿ ಒಂಥರ ಡೈಲಾಗ್ಸ್, ಮಾತುಕತೆನೇ ಡೈಲಾಗ್ಸ್ ಥರ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟು ಲೊಕೇಶನ್ಗಳು, ದೇವ್ರದ್ದು ಸೀಕ್ವೆನ್ಸ್ಗಳು ಎಲ್ಲ UK ಲಂಡನ್ ಅಲ್ಲಿ ತೆಗೆದಿದ್ದಾರೆ. ಲೊಕೇಶನ್ಗಳು ತುಂಬ ಚೆನ್ನಾಗಿದೆ, ಫಾರಿನ್ ಕಂಟ್ರೀಸ್ ಅಲ್ವಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುವಂಥ ಆ್ಯಕ್ಷನ್ ಅಂದರೆ ಫೈಟ್ಸ್ ಯಾವುದೂ ಇಲ್ಲ. ಬಟ್ ಈ ದೇವ್ರ ಸೀನ್ಗಳು, ಇವು ಚೇಸಿಂಗ್ ಎಲ್ಲ ಇದಾವೆ ಅಂತ ಹೇಳ್ಬೋದು. ಅದು ಪರವಾಗಿಲ್ಲ, ಓಕೆ ಥರ ಇದೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುವಂಥ ನಮ್ಮ ಕಾಮಿಡಿ ಹೀರೋ ಫ್ರೆಂಡು ಕ್ಯಾರೆಕ್ಟರ್ ಒಬ್ರು ಮಾಡಿದರೆ, ಅವ್ರ ಹೆಸರೇನೋ ಗೊತ್ತಿಲ್ಲ. ಅವ್ರು ಕಾಮಿಡಿ ಮಾಡ್ತಾ ಇರ್ತಾರೆ ಸ್ಕ್ರೀನಲ್ಲಿ. ನನಗಂತೂ ನಗು ಬಂದಿಲ್ಲ, ಥಿಯೇಟರ್ ಜನಗಳು ಕೂಡ ನಕ್ಕಿ ನಾನು ನೋಡಿಲ್ಲ. ಕಾಮಿಡಿ ಹೇಳ್ಕೊಳ್ಳೋಷ್ಟಿಲ್ಲ, ನಗು ಎಲ್ಲೂ ಬರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹಾರರ್ ಸೀನ್ಸ್ಗಳಿಗೆ ನಿಮಗೆ ಭಯ ಆಗುತ್ತಾ? ನಮ್ಮ ಅಮ್ಮನಾಣೆ ನನಗಂತೂ ಭಯ ಆಗಿಲ್ಲ. ಅವರು ನಿಜವಾಗ್ಲೂ ಹೇಳ್ತೀನಿ, ಸುಳ್ಳಂತೂ ಹೇಳೋಕೆ. ದೇವ್ರ ಫಿಲಮ್ಗಳು ನೋಡ್ಬೇಕಂದ್ರೆ ಜನಗಳು, ಆಡಿಯನ್ಸ್ಗಳು ಬೆಚ್ಚಿ ಬೀಳ್ಬೇಕು, ಹಿಂಗೆ ಕೂತಿದ್ರೆ ಹಂಗೆ ಹಿಂಗೆ ನಂಬಿಡ್ಬೇಕು ದೇವ್ರ ಸೀನ್ ಬಂದಿದ ತಕ್ಷಣ. ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೂಡ ನನಗೆ ಭಯ ಆಗಿಲ್ಲ. ಆಡಿಯನ್ಸ್ಗಳು ಕಿರ್ಚಿದ್ದು, ಭಯಪಟ್ಟಿದ್ದು ನನಗೇನು ಕೇಳಿಸಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದ್ಮೇಲೆ ನೆಕ್ಸ್ಟು ಕ್ಯಾಮ್ರಾ ವರ್ಕ್ ಯಾರೋ ಹಾಲಿವುಡ್ ಕ್ಯಾಮ್ರಾ ವರ್ಕ್ ಮಾಡಿದಾರಂತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಫುಲ್ ಕ್ಯಾಮ್ರಾ, ಒಂದು ರೊಟೇಟ್ ಕ್ಯಾಮ್ರಾ ಮಾಡ್ತಾರೆ, ಅದೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಆಮೇಲೆ ದೇವ್ದ ಎಫೆಕ್ಟ್ಸ್ ಕ್ಯಾಮ್ರಾನು ಅಷ್ಟೇ, ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟು ಸ್ಕ್ರೀನ್ ಪ್ಲೇ ಮೇಯ್ನು. ಕತೆ ಇಷ್ಟ ಆಯ್ತಲ್ವಾ, ಸ್ಕ್ರೀನ್ ಪ್ಲೇ ಯಾವ ಥರ ಇದೆ ಅಂದರೆ, ಇಂಟ್ರೋವರೆಗೂ ನಿಮಗೆ ದೆವ್ವ ಬರುತ್ತೆ ಅಂತ ಕಾಯ್ತಾ ಇರ್ತೀರಾ. ಬಟ್ ಇಂಟ್ರೆಸ್ಟಿಂದ ಕಾಯ್ತಿರಲ್ಲ, ನೀವು ಬೋರ್ ಓಡಿಸ್ಕೊಂಡು ಕಾಯ್ತಾ ಇರ್ತೀರಾ ಅಂತ ಹೇಳ್ತೀನಿ. ಇಂಟ್ರೋ ಆದಮೇಲೂ ಕೂಡ ಒಂದು ಅರ್ಧ ಗಂಟೆ ನಿಮಗೆ ದೆವ್ವ ಇವಾಗ ಬರುತ್ತೆ, ದೆವ್ವ ಅವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀರಾ, ಮತ್ತೆ ಬೋರ್ ಆಗ್ತಾ ಇರುತ್ತೆ. ಸೊ ಬೋರಿಂಗ್ ಸ್ಕ್ರೀನ್ ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ನೆಕ್ಸ್ಟು ಡೈರೆಕ್ಷನ್ನು ಮೇಯ್ನು, ಆರ್ಟ್ ಆ್ಯಂಡ್ ಸೋಲು ಸಿನಿಮಾಗೆ. ಎಂಥ ಡಬ್ಬ ಕತೆ ಆದರೂ, ಎಂಥ ಡಬ್ಬ ಹೀರೋಯಿನ್ ಇದ್ರು, ಡೈರೆಕ್ಷನ್ ಒಂದು ಕರೆಕ್ಟಾಗಿ ಮಾಡಿದ್ರೆ ಸಿನಿಮಾ ನಿಮಗೆ ಕೂತ್ಕೊಂಡು ನೋಡಬೇಕು ಅಂತ ಅನಿಸುತ್ತೆ. KM ಚೈತನ್ಯ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಡೈರೆಕ್ಷನ್ ಏನಪ್ಪ ಮಾಡಿದೆ ಅಂದರೆ, ಅಲ್ಲಿ ತೋರಿಸಿರೋಂಥ ಸಿನಿಮಾ, ಅಲ್ಲಿ ಮಾಡಿರೋಂಥ ಸಿನಿಮಾ ಇಲ್ಲಿ ಡೈರೆಕ್ಷನ್ ಮಾಡೋಕ್ಕೆ ಯಾಕೆ ಸರ್ ನಿಮ್ಗೆ ಇಷ್ಟೊಂದು ತೊಂದರೆ ಹೇಳಿ? ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾಯಾ ಸಿನಿಮಾ ತಮಿಳಲ್ಲಿ ನೋಡಿದಾಗಲೇ ಬೋರ್ ಆಗಿತ್ತು. ಆ ಸಿನಿಮಾನ ಫಸ್ಟ್ ನೀವು ಸೆಲೆಕ್ಟ್ ಮಾಡೋದಿರೋದೇ ಮೇನ್ ತಪ್ಪು. ಆರು ಸೆಲೆಕ್ಟ್ ಮಾಡಿದ್ದೀರಾ, ಅದಕ್ಕೆ ಇನ್ನೊಂದು ಸ್ವಲ್ಪ ಹೆವಿ ದೇವ್ರ ಸೀನ್ಗಳು ಹಾಕಿ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡಿದರೆ ಈ ಸಿನಿಮಾ ಓಡ್ಬೋದು ಅಂತ ಅನ್ಕೊಂಬೋದಾಗಿತ್ತು. ಬಟ್ ಡೈರೆಕ್ಷನ್ನು ನಿಮಗೆ ಡಲ್ಲು ಅಂತ ಅನಿಸುತ್ತೆ.
ಮತ್ತೆ ಬೋರ್ ಹೊಡೆಯುತ್ತೆ ಡೈರೆಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೆವ್ವ ಸೀನ್ಗಳಲ್ಲಿ ನಿಮಗೆ ಮೇನ್ ಭಯ ಆಗಬೇಕು, ಅದೇ ನಿಮಗೆ ಆರ್ ಸೀನ್ ಆಗಲ್ಲ. ಡೈರೆಕ್ಷನ್ ಅದು ಮಾಡೋದಕ್ಕೆ ಎಡವಿದ್ದಾರೆ ಅಂತ ಹೇಳ್ಬೋದು. ಸೊ ಪಾಸಿಟಿವ್ ಪಾಯಿಂಟ್ಸ್ಗಳು ಏನಪ್ಪ ಅಂದರೆ ನಿಮಗೆ ಔಟ್ಡೋರ್ ಶೂಟಿಂಗ್ ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ರಿಚ್ ಆಗಿ ಕಾಣಿಸುತ್ತೆ ಸ್ಕ್ರೀನಲ್ಲಿ. ಆಮೇಲೆ ಕ್ಯಾಮ್ರಾ ವರ್ಕು ಚೆನ್ನಾಗಿದೆ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದರೆ ಸಿನಿಮಾದಲ್ಲಿ ದೆವ್ವ ಬರೋ ಅಂಥದ್ದು ಲಾಸ್ಟ್ ಒಂದು 10 ಮಿನಿಟ್ಸು ಒಂದು 15 ಮಿನಿಟ್ಸ್ ಪಾರ್ಟು ಸ್ವಲ್ಪ ನೋಡೋಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೆಗೆಟಿವ್ ಪಾಯಿಂಟ್ಸ್ ಏನಪ್ಪ ಅಂದರೆ ಸಿನಿಮಾ ನಿಮಗೆ ಬೋರ್ ಆಗುತ್ತೆ. ಆಮೇಲೆ ಮೊದಲೇ ರಿಮೇಕ್ ಸಿನಿಮಾ, ನೀವೆಲ್ಲ ಅಲ್ಲಿ ನೋಡಿದರೆ ಮತ್ತೆ ಇದೇ ಸಿನಿಮಾನ ಹೋಗಿ ನೋಡ್ಬೇಕಂದ್ರೆ ನಿಮಗೆ ಬೋರ್ ಆಗೇ ಆಗುತ್ತೆ. ಆಮೇಲೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ ಸಿನಿಮಾದಲ್ಲಿ ಕಾಮಿಡಿ ಇರಬೇಕು, ಬೂತದ ಸಬ್ಜೆಕ್ಟ್ ಇರುವಾಗ ಕಾಮಿಡಿ ಇದ್ದರೆ ಸ್ವಲ್ಪ ನಿಮಗೆ ಕುತ್ಕೊಂಡು ನೋಡಿಸುತ್ತೆ. ಕಾಮಿಡಿ ಇಲ್ಲಿ ವರ್ಕೌಟ್ ಆಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ಸ್, ದೆವ್ವ ಬಂದಾಗ ನಿಮಗೆ ಭಯ ಆಗಲ್ಲ. ದೆವ್ವ ಸಿನಿಮಾ ಹೋಗಿರುತ್ತೆ, ದೆವ್ವ ಬಂದಾಗ ನಿಮ್ಗೆ ಭಯ ಆಗಿಲ್ಲ, ಏನಕ್ಕೆ ಹೋಗ್ಬೇಕಲ್ವಾ? ಸೊ ನೆಗೆಟಿವ್ ಪಾಯಿಂಟ್ಸ್ ಪಾಸಿಟಿವ್ ಪಾಯಿಂಟ್ಸ್ ಇಷ್ಟ ಆಯ್ತಲ್ವಾ? ಸೊ ಈ ಸಿನಿಮಾನ ನೀವು ನೋಡ್ಬೇಕು ಅಂತ ಕೇಳಿದ್ರೆ ನಾನಂತೂ ನಿಮಗೆ ನೋಡಿ ಅಂತ ರೆಫರ್ ಮಾಡಿದ್ರೆ ಆಯ್ಕೆ ನಿಮಗೆ ಬಿಟ್ಟಿದ್ದೀನಿ. ಸೊ ಈ ಸಿನಿಮಾ ನಾನು ಕೊಡ್ತಾರಂಥ ಮಾರ್ಕ್ಸು 5ಕ್ಕೆ 1.5 ಮಾರ್ಕ್ಸ್ನ ಕೊಡೋಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದಿದೆ, ಅದೇ ನಾವು ಕಣ್ಮುಚ್ಕೊಂಡು ಮಾಯಾ ಅಂತ 3 ಸತಿ ಹೇಳಿದ್ರೆ ದೆವ್ವ ಬರ್ತಂತೆ, ಮಾಯಾ ಬರ್ತಾಳಂತೆ. ಸೊ ನಾವು ಇವಾಗ ಒಂದ್ಸತಿ ಟ್ರೈ ಮಾಡೋದಲ್ವ, ಮಾಯಾ ಅಂತ 3 ಸತಿ ಹೇಳ್ಕೊಂಡು ಓಕೆ ನಾ ಟ್ರೈ ಮಾಡೋಣ ಬನ್ನಿ. ದೆವ್ವ ಬಂದು ಯಾರು ಎದ್ಕೊಂಡು ಮಾಯಾ ಮಾಯಾ ಮಾಯಾ